ಈ ಹಿಂದೆ ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮೂಲಕ ಕುರಿಗಾಹಿಗಳ ಸಂಘ ಸಂಸ್ಥೆಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇತ್ತು. ಆದರೆ ಫೆಬ್ರವರಿ 23ರಂದು ಸರ್ಕಾರವು ಕುರಿಗಾಹಿಗಳಿಗೆ ಒದಗಿಸುವ ವಿವಿಧ ಸೌಲಭ್ಯಗಳ ಆಯ್ಕೆ ಸಮಿತಿಗೆ ಆಯಾ ಕ್ಷೇತ್ರದ ಶಾಸಕರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಇದರಿಂದ ಕುರಿಗಾಹಿಗಳ ಸಂಘಗಳಿಗೆ ಹಾಗೂ ಫಲಾನುಭವಿಗಳಿಗೆ ಅನ್ಯಾಯವಾಗುವ ಸಂಭವವೇ ಹೆಚ್ಚು. ಆದ್ದರಿಂದಾಗಿ ಅಧ್ಯಕ್ಷ ಸ್ಥಾನದಿಂದ ಶಾಸಕರನ್ನ ಕೈಬಿಡಬೇಕು ಎಂದು ಕುರಿ ಮತ್ತು ಮೇಕೆ ಮಹಾಮಂಡಳದ ರಾಜ್ಯ ನಿರ್ದೇಶಕ ಪಂಡಿತರಾವ್ ಚಿದ್ರಿ ಅವರು ಮಾತನಾಡಿ ಆಗ್ರಹ ಮಾಡಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಡಿ ದೇವರಾಜ ಅರಸ್ ಅಭಿವೃದ್ಧಿ ನಿಗಮದಲ್ಲಿ ಒಟ್ಟು 11 ನಿಗಮಗಳಿವೆ. ಜೊತೆಗೆ ಬಂಜಾರ ಅಭಿವೃದ್ಧಿ ನಿಗಮ, ಆದಿಜಾಂಬು ಅಭಿವೃದ್ಧಿ ನಿಗಮ, ಭೋವಿ ಅಭಿವೃದ್ಧಿ ನಿಗಮ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 15 ನಿಗಮಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಅವರೇ ಅಧ್ಯಕ್ಷರಾಗಿದ್ದಾರೆ. ಆದರೆ ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ಕಳೆದ ಕೆಲವು ದಿವಸಗಳ ಹಿಂದೆ ಸರ್ಕಾರ ಆಯಾ ಕ್ಷೇತ್ರದ ಶಾಸಕರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಶಾಸಕರು ತಮ್ಮ ಕಾರ್ಯಕರ್ತರ ಮೂಲಕ ಅಥವಾ ಮುಖಂಡರ ಮೂಲಕ ಅನ್ಯರಿಗೆ ಜವಾಬ್ದಾರಿ ಒಪ್ಪಿಸುತ್ತಾರೆ. ಹೀಗಿರುವಾಗ ನಿಜವಾದ ಕುರಿಗಾಯಿಗಳಿಗೆ, ಕುರಿಗಾಯಿ ಸಂಘ ಸಂಸ್ಥೆಗಳ ಫಲಾನುಭವಿಗಳಿಗೆ ಸೌಲಭ್ಯ ಸಿಗುವುದು ವಿರಳ. ಆದ್ದರಿಂದಾಗಿ ಕೂಡಲೇ ಆಯ್ಕೆ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ಶಾಸಕರನ್ನ ಕೈಬಿಟ್ಟು ಈ ಹಿಂದಿನಂತೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿ ಕುರಿಗಾಯಿಗಳಿಗೆ ಸೌಲಭ್ಯ ಒದಗಿಸಬೇಕು ಎಂದು ಪಂಡಿತರಾವ್ ಚಿದ್ರಿ ಅವರು ಮಾತನಾಡಿ ತಿಳಿಸಿದರು. ರಾಜ್ಯದಲ್ಲಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಅಡಿಯಲ್ಲಿ ಒಟ್ಟು 800 ಕುರಿ ಮತ್ತು ಮೇಕೆ ಸಹಕಾರ ಸಂಘಗಳಿವೆ. ಕುರಿ ಮತ್ತು ಮೇಕೆ ಮಹಾಮಂಡಳ ಅಡಿಯಲ್ಲಿ 400 ಸಹಕಾರ ಸಂಘಗಳು ಹಾಗೂ ಷೇರುದಾರರಿದ್ದಾರೆ. 1,50,00,000 ಕುರಿ ಹಾಗೂ ಮೇಕೆಗಳಿವೆ. ಎರಡೂ ಸಂಘ ಸೇರಿ 1,25,000 ಸದಸ್ಯರಿದ್ದಾರೆ. ಅವುಗಳಿಗೆ ನಿಗಮದ ವತಿಯಿಂದಲೇ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಅಧ್ಯಕ್ಷತೆಯಲ್ಲಿ ಔಷಧ, ಶಾಮಿಯಾನ, ಬ್ಯಾಟರಿ, ಸಾಲ ಸೌಲಭ್ಯ, ಕುರಿ ಸಂಘಗಳಿಗೆ 5 ಲಕ್ಷ ಸಹಾಯಧನ, ಕುರಿಗಾಯಿಗಳಿಗೆ ಗುರುತಿನ ಚೀಟಿ, ಸತ್ತ ಕುರಿಗಳಿಗೆ ಪರಿಹಾರವನ್ನ ಆಯಾ ಕುರಿಗಾಯಿ ಸಂಘಗಳ ಮೂಲಕ ದೃಢೀಕರಣ ಪ್ರಮಾಣ ಪತ್ರ ತೆಗೆದುಕೊಂಡು ಸೌಲಭ್ಯ ನೀಡ್ತಾ ಇದ್ರು. ಈ ಎಲ್ಲಾ ಮಾಹಿತಿ ಶಾಸಕರಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದಾಗಿ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗಬಾರದೆಂಬುದು ನಮ್ಮ ಅಭಿಪ್ರಾಯವಾಗಿದೆ. ಒಂದು ವೇಳೆ ಶಾಸಕರನ್ನೇ ಆಯ್ಕೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮುಂದುವರಿಸುವುದಾದರೆ ಈ ಎಲ್ಲಾ ಮಾಹಿತಿಯನ್ನ ಸಂಗ್ರಹಿಸಿ ಶಾಸಕರು ಕುರಿಗಾಯಿ ಸಂಘಗಳಿಗೆ ದೃಢೀಕರಣ ಪತ್ರ ತೆಗೆದುಕೊಂಡು ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಚಿದ್ರಿ ಅವರು ಸಿಎಂ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಕುರಿಗಾಯಿಗಳ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲಾ ಕುರಿ ಮತ್ತು ಮೇಕೆ ಸಂಘಗಳ ಹಾಗೂ ಮಹಾಮಂಡಳ ಪದಾಧಿಕಾರಿಗಳ ಸಭೆ ಕರೆದು ಇದರ ಸಾಧಕ ಬಾಧಕ ಕುರಿತು ಚರ್ಚಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಎಂದು ಪಂಡಿತರಾವ್ ಚಿದ್ರಿ ತಿಳಿಸಿದರು. ಕರ್ನಾಟಕ ಸರ್ಕಾರ ಉಣ್ಣೆ, ಕೈಮಗ್ಗ ಮತ್ತು ನೇಕಾರ ಮಹಾಮಂಡಳ ಚಳಕೆಯರ ನಿರ್ದೇಶಕ ಶಿವರಾಜ್ ಮಲ್ಲೇಶಿ ಮಾತನಾಡಿ, ಸುಮಾರು 777 ಜನರಿಗೆ ವರ್ಷಕ್ಕೆ 800 ಕೋಟಿ ಅನುದಾನ ಕೊಡಬೇಕೆಂಬ ನಿಯಮವಿದೆ. ಹೀಗಾಗಿ ಬೀದರ್ ಜಿಲ್ಲೆಯಿಂದಲೇ 40 ಕುರಿ ಸಂಘಗಳಿವೆ. ಅವುಗಳಲ್ಲಿ 38 ಸಂಘಗಳಿಗೆ ಕೊಡ್ತಾರೆ. ಉಳಿದ 2 ಸಂಘಗಳಿವೆ. ಮುಂದಿನ ವರ್ಷ ಆಯ್ಕೆ ಮಾಡ್ತಾರೆ. ಈ ಎಲ್ಲ ಮಾಹಿತಿ ಕೇವಲ ಅಧಿಕಾರಿಗಳ ಹತ್ತಿರವಿದೆ. ಶಾಸಕರಿಗೆ ಈ ಆಯ್ಕೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಜವಾಬ್ದಾರಿ ನೀಡಿದಾಗ ಮಾಹಿತಿ ಕೊರತೆಯಿಂದ ನಿಜವಾದ ಕುರಿಗಾಯಿ ಫಲಾನುಭವಿಗಳಿಗೆ ಅನ್ಯಾಯವಾಗುವ ಸಂಭವವಿದೆ. ಆದ್ದರಿಂದ ಶಾಸಕರನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವುದಾದರೆ ಸಮಗ್ರ ಮಾಹಿತಿ ಪಡೆದು ಕೇವಲ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ನೀಡಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಈ ವೇಳೆ ಪ್ರಮುಖರಾದ ಚಂದ್ರಕಾಂತ್ ನೇಳ್ಗೆ, ಲೋಕೇಶ್ ಜಬಾಡೆ, ಅಮೃತ್ ಬಗ್ಗೆ, ಶಾಮರಾವ್ ರಕ್ಷಾಳ್, ಅಶೋಕ್ ಹಳೆಂಬೂರ್, ಶ್ರೀನಿವಾಸ ಮೇತ್ರೆ, ಬಾಲಾಜಿ ಜಬಾಡೆ, ನರ್ಸಿಂಗ್ ಸೋನಾಳ್, ಸಂಜೀವ್ ಕುಮಾರ್ ಅಲ್ಲೂರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭೋವಿ ನಿಗಮ, ಬಂಜಾರ ನಿಗಮ, ಅಂಬೇಡ್ಕರ್ ನಿಗಮ, ಆದಿಜಾಂಬವ್ ನಿಗಮ, ಇವು 4 ನಿಗಮದಲ್ಲಿ ಕುರಿಗಳು ಸಾಲ ಕೊಡ್ತಕ್ಕಂಥದ್ದು ಯೋಜನೆ ಇವರು 1 ವರ್ಷದಿಂದ ಜಾರಿ ತಂದ. ಮೊದಲು ಇವ್ರಿಗೆ ಬೇರೆ ಬೇರೆ ಸಾಲ ಕೊಡ್ತಾರೆ, ಕುರಿನೂ ಕೊಡ್ತಾ ಇದ್ದಾರೆ ಈ 4 ನಿಗಮದಾಗ. ಆ 4 ನಿಗಮಕ್ಕೆ ಸಿಒನೇ ಅಧ್ಯಕ್ಷ ಇದ್ದಾನೆ. ಇವತ್ತು ಬಿ ಜಿಲ್ಲಾ ಪಂಚಾಯತ್ ಸಿಒನೇ ಅಧ್ಯಕ್ಷ ಇದ್ದಾನೆ. ಅದ್ರ ಜೊತೆಗೆ ಹಿಂದುಳಿದ ದೇವರಾಜ ಅರಸ್ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ 10 ನಿಗಮಗಳಿದ್ದಾವೆ, ಆಯಾ ಸಣ್ಣ ಸಮಾಜದ್ದು. ಅದರಲ್ಲಿ ಸಿಗ್ತಕ್ಕಂಥ ಸಾಲಕ್ಕೆಲ್ಲಕ ಜಿಲ್ಲಾ ಪಂಚಾಯತ್ ಸಿಒರೇ ಅಧ್ಯಕ್ಷಿದ್ದಾರೆ. ಈ 4 ನಿಗಮ ಭೋವಿ, ವಡ್ರ ಮತ್ತು ಆದಿಜಾಂಬವ್ ಹಿಡ್ಕೊಂಡು ದೇವರಾಜ ಅರಸಲ್ಲಿ ಬರ್ತದೆ. ಹಿಂದುಳಿದ್ರಲ್ಲಿ 10 ನಿಗಮಗಳಿವ, ಅದ್ರ ಪಟ್ಟಿನೇ ಇದೆ. ಅವಕ್ಕೆಲ್ಲಕ್ಕೆ ಆಯ್ಕೆ ಸಮಿತಿದು ಸಿಒನೇ ಇವತ್ತು ಬಿ ಒಂದೇ ಒಂದು ನಮ್ಮ ಕುರಿ ನಿಗಮದ ಮಾತ್ರ ಈ ಶಾಸಕರಿಗೆ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟಾಗ ನಮ್ಮ ಕುರಿಗಾರರಿಗೆ ತಲುಪೋದಿಲ್ಲ ಅಂತಕ್ಕಂಥ ನಮ್ಮ ಭಾವನೆ. ಎಲ್ಲ ಇದೆ ನಿಗಮದಲ್ಲಿ, ಎಲ್ಲನೇ ಇದೆ. ಅಲ್ಲ, ಈಗ ನಾವು ಹೇಳೋದೇನೆಂದರೆ
ಇಲ್ಲ ನಾವು ಹೇಳೋದಂದ್ರೆ ಈಗ MLA ಇದ್ದರೂ ಕೂಡ ಆ ನಿಗಮದಲ್ಲಿ ಅದು ಏನು ಲಿಸ್ಟ್ ಅದ ಸೊಸೈಟಿದ ಮೆಂಬರ್ಶಿಪ್ ಇದ್ದಾರೆ, ಆ ಮೆಂಬರ್ಶಿಪ್ದಾಗೆ ಕೊಡಲಿ. ಇವ್ರಿಗೆ ಬೇಕಾದ್ರೆ ಯಾರಿಗಾರ ಕೊಟ್ಟರು ಅಂದರೆ ಆ ಸೊಸೈಟಿಗಳೇ ಬಗಲಾಗ್ಬಿಡ್ತಾವ, ನಿಗಮೇ ಒಂದು ಕಡೆ ಆಯ್ತದ, ಈ ಸಾಲನೇ ಒಂದು ಕಡೆ ಹೋಗ್ಬಿಡ್ತು ಸರ್. ಹೌದು ಅಲ್ಲ ಈಗ ಅವ್ರಿಗೆ ಇದು ಕಂಡೀಷನ್ ಇಲ್ಲ ಏನಂತ. ಈಗ ನಾವೇನು ನಿಗಮಲಿಂದ ಹಂಚ್ತಿದ್ರಲ್ಲ, ನಿಗಮದ ಸೊಸೈಟಿಗಳದೇ ತಗೊಂಡು ಲಾಟ್ರಿ ಮಾಡಿ FC ಮೆಂಬರ್ ಇದ್ದವರಿಗೆ ಕೊಡ್ತಿದ್ರು. ಇವ್ರೀಗ ಆ ಸೊಸೈಟಿದು ಮೆಂಬರ್ಗಳು ತೊಗೊಂಡು ಬಂದು ಟಾರ್ಗೆಟ್ ಎಷ್ಟವ ಅಷ್ಟು ಲ್ಯಾಟ್ರಿ ಮಾಡ್ಬೇಕಾದ್ರೆ ಇವರು ಮಾಡಲಿ, MLAನೇ ಮಾಡಲಿ. ಅದಕ್ಕೆ ಬಿಟ್ಟು ಇವ್ರಿಗೆ ಹಂಗೆ ಮಾಡಿಲ್ಲ. ಸೊಸೈಟಿಲಿಂದ ನೀವು ಸಾಲ ಕೊಡ್ಬೇಕು, ಸೊಸೈಟಿ ಮೆಂಬರ್ ಇದ್ರಿಗೆ ಕೊಡ್ಬೇಕಂತಿಲ್ಲ. ಈಗಿನ ಸುತ್ತೋಲೆ ಸೊಸೈಟಿದವ್ರಿಗೆ ಕೊಡಬೇಕು ಅಂತಿಲ್ಲ, ಅವ್ರು ಯಾರಿಗೂ ಸಾಮಾನ್ಯ ಜನರಿಗೆ. ಯಾರಾದರೂ ಇಡೀ ಕರ್ನಾಟಕ ರಾಜ್ಯದಲ್ಲಿ 2 ಕೋಟಿ ಸುಮಾರು 2 ಕೋಟಿ SC ST ಎಲ್ಲ ಜನಸಂಖ್ಯೆ ಇದೆ ಅಂತ ತಿಳ್ಕೊಂಡು ಅದ್ರಲ್ಲಿ ಯಾರಿಗಾದ್ರೂ ಕೊಡ್ಬೋದು ಅಂತ ಈಗಿನ ಸುತ್ತೋಲೆ ಇದೆ. ನಾವನ್ನೋದು ನಮ್ಮ ಸೊಸೈಟಿಯಲ್ಲೇ 1,25,000 ಜನಸಂಖ್ಯೆ ಮೇಲಿರುವಾಗ ನಮ್ಮ ಸೊಸೈಟಿಯಲ್ಲಿರೋ ಸದಸ್ಯರಿಗೆ ಕೊಡ್ರಿ. ಯಾಕಂದ್ರೆ ಅದರಲ್ಲೆಲ್ಲ ನಮ್ಮದು ನೋಂದಣಿಯಾಗಿದೆ ಸೊಸೈಟಿಗಳು. ಸರಿ ಸುಮಾರು 800 ಸೊಸೈಟಿಗಳು ಮೆಂಬರ್ಶಿಪ್ ಇದೆ, 800 ಸೊಸೈಟಿಗಳು. ಆ 800 ಸೊಸೈಟಿಯಲ್ಲಿ 1,25,000 ಜನ ನಮ್ಮ ಸದಸ್ಯರಿದ್ದಾರೆ. ಅದರಿಂದ ಯಾರಿಗಾದರೂ ಕೊಡಿ. ಯಾಕಂದರೆ ಸೊಸೈಟಿ ಇಲ್ಲ ಈಗ ಅದೇನಾಗಿದೆ, ಮಾನ್ಯ ಮುಖ್ಯಮಂತ್ರಿಯವರು 2 ವರ್ಷ ಹಿಂದೆ ಈ ಕುರಿದು ID ಕಾರ್ಡ್ ಕೂಡ, ಕುರಿಗಾರಿಗೆ ID ಕಾರ್ಡ್ ಕೊಟ್ಟರೆ ಗೌರ್ಮೆಂಟ್ದವ್ರು. ಇಂತಿಂಥವ್ರು ಕುರಿ ಇವ್ರ ಕಡೆ 10 ಕುರಿ ಅವ, ಇವ್ನ ಕಡೆ 20 ಕುರಿ ಅವ, ಇವ ಈ ವರ್ಷನಾಗ ಇಷ್ಟು ಸಲ ಔಷಧಿ ಆಗ್ತಾನ, ಸರ್ಕಾರದಿಂದ ಲೋನ್ ತೊಗೊಳೋಣ, ಇವ ತೊಗೊಂಡಿಲ್ಲ ID ಕಾರ್ಡ್ ಕೊಟ್ಟಾರ. ಇಲ್ಲ ಯಾರು ಮಾಡಲ್ರ. ಈ ಮಾಡಿದವ್ರು ಎಲ್ಲರೂ ಇಲ್ಲ. ಈಗ ಯಾರು ಕುರಿ ಕಾಯ್ತಾರಲ್ಲ ಯಾವುದೇ ಕಮ್ಯುನಿಟಿ, ಅವರೆಲ್ಲರೂ ಚಾನೆಲ್ದಾಗ ಬಂದುಬಿಟ್ರೆ, ಸೊಸೈಟಿದಾಗ ಬಂದುಬಿಟ್ರೆ 800 ಸೊಸೈಟಿದಾಗ ಕವರ್ ಆಗಿದೆ. ಈಗ ಅದು ಸೊಸೈಟಿಗೆ ಬಿಟ್ಟು ಯಾರು ಭೀ ಕುರಿಗಾರಿಲ್ಲ. ರಾಜ್ಯದಲ್ಲಿ 800 ಕೋಆಪರೇಟಿವ್ ಸೊಸೈಟಿ, ಆ ಎಲ್ಲ ಕುರಿ ಕಾಯ್ತಕ್ಕಂಥವ್ರು ಎಲ್ಲ ಸಮಾಜದವರು ಯಾವುದೇ ಜಾತಿ ಇರಲಿ ಆ ಸೊಸೈಟಿದಾಗ ಮೆಂಬರ್ ಇದ್ದಾನವ. ಈಗ ಅದನ್ನೇ ಕೊಡ್ಬೇಕಲ್ಲ ಇವ್ರಿಗೆ ಅದು ಸೊಸೈಟಿದಾಗ ಕೊಡ್ಬೇಕಂತಿಲ್ಲ. ಈಗ ಸೊಸೈಟಿ ಇದ್ರೆ ಕೊಡ್ತಾ ಇಲ್ಲ, ಅದು ಸಪ್ರೇಟ್ ಮಾಡಿದ್ರೆ. ಈಗ ಸೊಸೈಟಿದಾಗ ಈಗ ಕೊಡ್ತಾ ಇಲ್ಲ. ಇಲ್ಲಿವರೆಗೂ 50 ವರ್ಷದಿಂದ ಸೊಸೈಟಿ ಬಂದಿದ್ದಾರೆ. ಈಗೇನಾಗಿದೆ, ಈ ಸ್ವತ್ತೊಲೆ ಈಗೇನು ತಿಂಗಳು ಬಂದಿದೆಯಲ್ಲ, ಈ ಸ್ವತ್ತೊಲೆ ಏನಾಗಿದೆ, 224 ಕ್ಷೇತ್ರದ MLAಗಳು ಅಧ್ಯಕ್ಷ ಆದಾಗ ಅವ್ರ ಅಧ್ಯಕ್ಷರು ಯಾರಿಗಾದ್ರೂ ಕೊಡ್ಬೋದಲ್ಲ. ಒಬ್ಬೊಬ್ಬರಿಗೆ 3 ಟಾರ್ಗೆಟ್. ಸರ್ ಹೌದು ಇಲ್ಲ, ವಿರೋಧ ಅನ್ನೋದಕ್ಕಿಂತ ಮನವಿ. ಹೌದು ಮನವಿ. ಈಗ ನೀವು ಇದನ್ನ ವಿರೋಧ ಮಾಡತಕ್ಕಂಥ ಸ್ಥಿತಿಯಲ್ಲಿ ಒಂದ್ ವೇಳೆ ಸರ್ಕಾರ ಈ ಸುತ್ತಲೇ ಹಿಂತೆಗೆದುಕೊಳ್ಳದೆ ಇದ್ರೆ ನಿಮ್ಮ ಈ ಇಡೀ ರಾಜ್ಯ ಇರ್ತಕ್ಕಂಥ ನಿಮ್ಮ ಸಂಘಟನೆ ಯಾವ ರೀತಿ ರಿಯಾಕ್ಷನ್ಸ್ ಕೊಡ್ತೀರಿ, ಅದು ಇಂಪಾರ್ಟೆಂಟ್. ಈಗ ಏನಾಗಿದೆ ಅಂದ್ರೆ ನಾವು ಇದನ್ನ ಈಗಾಗಲೇ ಇಲ್ಲಿಂದ ಸ್ಟಾರ್ಟ್ ಮಾಡೀವಿ. ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಿಂದ ಫೋನ್ ಬರ್ತಾ ಇದ್ದಾವೆ. ನಾವು ಮತ್ತೆ ಒಂದು ಸಭೆಗೆ ಸೇರಿ ಮತ್ತೊಂದು ಸಲ CM ಅವ್ರಿಗೆ ಅಲ್ಲಿ ಕೂಡ ರಾಜ್ಯದಲ್ಲಿ ಒಂದು ಭೇಟಿಯಾಗಿ ಅಲ್ಲಿ ಒಂದು ಡೆಲಿಗೇಷನ್ ಮಾಡಿ ಒಂದು ಮನವಿ ಸಲ್ಲಿಸ್ಬೇಕಂತ ಕೂಡ ನಿರ್ಣಯ ತೊಗೊಳ್ತಾ ಇದ್ದೀವಿ. ಇಡೀ ಎಲ್ಲ ಜಿಲ್ಲೆಯಲ್ಲಿಂದ ಮೂಮೆಂಟ್ಗಳು ಮಾಡಿ. ಇಲ್ಲ ಈಗಾಗಿದೆ, ಒಂದು 15 ದಿವಸ ಆಯ್ತು ಇದು ಆರ್ಡರ್ ಆಗಿ. ಈಗ ನೀವು ಇನ್ನೊಂದು ಸರ್ಕಾರ ಈ ತರ ಒತ್ತಡ ಹಾಕ್ಬೋದಲ್ಲ. ಹೌದು. ಈಗ ಒಂದು ಕುರಿಗಾಯಿ ನಿಮ್ಮ ಒಂದು ಇಲಾಖೆಯನ್ನು ಮಾತ್ರ CM ಅಂದ್ರೆ ಈಗಿನ MLAಗಳ ಅಧೀನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಉಳಿದ ಹಂತಗಳು ಅದೇ ಹಂತಕ್ಕೆ ಸೇರಿಸಲಿ. ಆ ತರ ನೀವು ಒಂದು ಮೆಮೊರಂಡಮ್ ಕೊಡ್ಬೋದಲ್ವಾ? ಹೌದು. ಈಗ ನಿಮ್ಮ ಪ್ರಶ್ನೆ ಇರೋದೇನಂದ್ರೆ ಯಾವುದೇ ಕಾರಣಕ್ಕೂ ಶಾಸಕರ ಅಡಿಯಲ್ಲಿ ಇದನ್ನು ಸೇರಿಸಬಾರ್ದು. ಹೌದು. ಹೆಂಗೆ ಹಿಂದಿನ 50 ವರ್ಷದಿಂದ ಫ್ರೀ ಆಗಿ ಬಂದಿದೆ ಹಂಗೆ ಉಳ್ಕೊಂಡು ಬೇರೆ ನಿಗಮಗಳಿಗೆ ಹೆಂಗೆ ಕೊಟ್ರೆ ಹಂಗೆ. ಒಂದ್ ವೇಳೆ ಸೇರ್ಸಂಗೆ ಇದ್ರಿ ಇನ್ನುಳಿದ ಎಲ್ಲ ನಿಗಮಗಳನ್ನು ಕೂಡ ಅವರು ಶಾಸಕರ ಅಡಿಯಲ್ಲಿ ತರ್ಲಿ. ಈ ನಮ್ಗನ್ನೇ ಆಗ್ಯದ ಮತ್ತೆ ಎಲ್ಲರಿಗೆ ಮಾಡೋದು. ಆದ್ರೆ ನಮ್ದೇನಂದ್ರೆ ನಾವು ಹೇಳಿದ್ರೆ ಶಾಸಕರು ಕೊಟ್ಟರು ಕೂಡ ಸೊಸೈಟಿಗೆ ಫಾಲೋ ಮಾಡಿ. ಸೊಸೈಟಿದಾಗ ಮೇಲೆ ಅವ್ರು ವಿರುದ್ಧ ಮಾಡ್ದಂಗೆ ಆಗ್ತದೆ. ನಾವೇ ಆ ಕೆಪಾಸಿಟಿ ನಮ್ಮ ಕುರಿಗಾರ ಬಲ್ಲಿ ಇಲ್ಲ, ಅಥವಾ ಇಡೀ ರಾಜ್ಯದ ಕುರಿಗಾರ ತೊಗೊಂಡು ಮನವಿನೇ ಸಲ್ಲಿಸ್ಬೇಕು. ಯಾಕೆ ಅಂತ ದೊಡ್ಡದೇನಿಲ್ಲ, ಮನವಿ ಸಲ್ಲಿಸಿ ಮನ ಪರಿವರ್ತನೆ ಮಾಡಿ ಎಲ್ಲ ನಿಗಮಗಳಿಗೆ. ಈಗ ನನ್ನ ಕಡೆ ಲಿಸ್ಟ್ ಇದ್ದಿಂದ 15 ನಿಗಮಗಳಿಗೆ COನೇ ಇದ್ದಾರೆ, ಅದರ ಕಮ್ಯುನಿಟಿ ಎಲ್ಲದಕ್ಕೆ. ನಮ್ಮದು ಒಂದಕ್ಕೆ ಹಿಂಗೆ ಮಾಡಿರಿ, ದಯಮಾಡಿ ಅದನ್ನು ತಿದ್ದುಪಡಿ ಮಾಡಿರಿ. ಒಂದು ಹೇಳಿ MLAನೇ ಇದ್ದರೂ ಕೂಡ ಈ ಕುರಿ ಸೊಸೈಟಿಲಿಂದ ಸೆಲೆಕ್ಷನ್ ಮಾಡಿ ಅವರೇ ಹಂಚಲ್ರಿ. ಯಾಕಂದಂಗೆ 2 ವಿಷಯಗಳನ್ನು ಈಗ ಒಂದು ಉದಾಹರಣೆ ಹೇಳಿದ್ರು. ಇವೆ ಕೊಡ್ತೀವಿ. ಈಗ ಒಂದು ಬೀದರ್ ಜಿಲ್ಲೆ ಉದಾಹರಣೆ ತಗೊಳ್ಳಿ. ಬೀದರ್ ಜಿಲ್ಲೆಗೆ ಟಾರ್ಗೆಟ್ ಬಂದಿರೋದು 38. ಇವ್ರು ಏನು ಮಾಡ್ತಿದ್ರು, ಈ ನಮ್ಮ ಕುರಿ ಅಭಿವೃದ್ಧಿ ನಿಗಮದವರು
38 ಬಂದಾಗ ಸರಿ ಸುಮಾರು 38 ಸೊಸೈಟಿದವ್ರಿಗಾರ ಒಬ್ಬೊಂದು ಸೊಸೈಟಿಗೆ ಅಂದ್ರೆ ಒಂದೊಂದೇ ಫಲಾನುಭವಿ ಇರಲಿ ಒಂದು ಸೊಸೈಟಿಗೆ ಒಂದೊಂದು ಟಾರ್ಗೆಟ್ ಕೊಡ್ತಿದ್ರು. ಹೇಗೋ 38 ಜನರಿಗೆ 38 ಸೊಸೈಟಿಗಳಿಗೆಲ್ಲ ಕೊಟ್ಟಂಗೆ ಆಗೋಗ್ತಿತ್ತು. ಇವಾಗ MLAಗಳಿಗೆ ಹಂಚ್ಕೊಂಡಾಗ ಒಂದೇ ಒಂದು ಸೊಸೈಟಿಗೂ ಆ ಟಾರ್ಗೆಟ್ ಮುಟ್ಟಲ್ಲ. ಯಾಕಂದ್ರೆ ಅವ್ರವ್ರು ಬೇಕಾದವ್ರಿಗೆ ಅವ್ರಿಗೆ ಕೊಟ್ಟಾಗ ಯಾವ ಸೊಸೈಟಿದವ್ರಿಗೂ ಒಂದೇ ಒಂದು ಟಾರ್ಗೆಟ್ ಮುಟ್ಟಲ್ಲ ಅಂತಂದ್ರೆ ನಮಗೆ ಕಳ್ಕೊಳ್ಳಿ, ನಮಗೊಂಥರ ಮನಸ್ಸಿಗೆ ಭಾಳ ನೋವಾಗ್ತದೆ, ಒಂದು ಸೊಸೈಟಿಗೆ ಒಂದು ಸಿಗಲ್ವಲ್ಲ ಅಂತ. ಯಾರಿರ್ತಾರೆ ಆದ್ಮೇಲೆ ಯಾಕಿರ್ತಾರೆ ಅಥವಾ SC/ST ಒಂದು ವೇಳೆ MLAಗಳು ಅವ್ರು ಬಂದು ಬಳಗೋದ್ರಿಗೆ ಹಚ್ತಾರೆ. ಜನರಲ್ MLAಗಳಿದ್ದಾಗ ಅವ್ರಿಗೆ ಹತ್ತಿರದಲ್ಲಿ ಇರೋರು ಆತ್ಮೀಯರಿಗೆ ಹಂಚ್ತಾರೆ ಅಥವಾ ಅವ್ರ ಸ್ನೇಹಿತರಿಗೆ ಹಂಚ್ತಾರೆ. ಇಂಥದ್ದು ಕೆಲಸ ಆಗೋಗುತ್ತೆ. ಇಲ್ಲಿವರೆಗೂ ಸೊಸೈಟಿಗಳಿಗೆ ಏನು ಹಂಚ್ಕೊಂಡು ಬರ್ತಿದ್ರು ನಿಗಮದವರು ಅದು ತಪ್ಪು ಹೋಗುತ್ತೆ. ಆಮೇಲೆ ನಮ್ಮ ಸೊಸೈಟಿ ಒಂದು 800 ಸುಮಾರು 800 ಏನು ಸೊಸೈಟಿಗಳಿವೆಯಲ್ಲ, ಆ ಒಂದೊಂದು ಸೊಸೈಟಿಗೆ ಒಂದೊಂದು ಫಲಾನುಭವಿಗಾದರೂ ಸಿಗ್ತಿತ್ತು. ನಮ್ಮಲ್ಲಿ ಸರಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 800 ಸೊಸೈಟಿ ನಿಗಮದಲ್ಲಿ ನೋಂದಣಿಯಾಗಿದೆ. ಅದರಲ್ಲಿ ಸರಿ ಸುಮಾರು 1,25,000 ಮೆಂಬರ್ಸ್ಗಳಿದ್ದಾರೆ 800 ಸೊಸೈಟಿ ಲೆಕ್ಕದಲ್ಲಿ. ಆ 1,25,000 ಏನು ಸದಸ್ಯರಿದ್ದಾರೆ ಆ ಸೊಸೈಟಿಯದು, ಅವರಿಗೆ ಯಾರಿಗೂ ಇದರಿಂದ ಬೆನಿಫಿಟ್ ಆಗಲ್ಲ. ಯಾಕಾಗಲ್ಲ ಅಂದರೆ MLA ಅಧ್ಯಕ್ಷ ಮಾಡಿದ್ಮೇಲೆ MLA ಏನು ಮಾಡ್ತಾರೆ, ಅವ್ರಿಗೆ ಬೇಕಾದವರಿಗೆ ಹಾಕೋತಾರೆ. ಅವ್ರೇನು ಯಾವ ಸೊಸೈಟಿದ್ದು ನಿಮ್ಮ ಸದಸ್ಯರು ತಂದು ಕೊಡೋನಲ್ಲ, ಅದು ಆಗೋದಿಲ್ಲ. ಈ ಕಾರಣದಿಂದ ನಮ್ಮ ಏನು 800 ಸೊಸೈಟಿಗಳಿಗೂ ಅನ್ಯಾಯ ಆಗ್ತದೆ. ಇದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಏನು ಯಥಾ ಪ್ರಕಾರ ನಮ್ಮ ಪಂಡಿತ್ ಚಿದ್ರಿ ಅವ್ರು ಹೇಳಿದ್ರು. ಉದಾಹರಣೆ ಇಲ್ಲಿ ಒಂದು 38 ಟಾರ್ಗೆಟ್ ಬಂದಿದ್ದರೆ ಒಂದೊಂದು ಸೊಸೈಟಿಗಾದರೂ ಒಬ್ಬೊಬ್ರಿಗೆ ಒಂದೊಂದು ಸೊಸೈಟಿದಲ್ಲಿ 250 ಜನ ಸದಸ್ಯರಿರ್ತಾರೆ, 300 ಜನ ಸದಸ್ಯರಿರ್ತಾರೆ, 150 ಜನ ಸದಸ್ಯರಿರ್ತಾರೆ. ಆದರೆ ಅಷ್ಟು ಒಂದು ಸೊಸೈಟಿಗಾದರೂ ಒಂದು ಟಾರ್ಗೆಟ್ ಕೊಡ್ತಿದ್ರು. ಅದು ನಿಂತು ಹೋಗ್ತದೆ ಅನ್ನೋದು ನಮಗೆ ತಳಮಳ ಆಗ್ತದೆ. ಅನೇಕ ಸೊಸೈಟಿಗಳೆಲ್ಲ ನಮಗೆ ಫೋನ್ ಮಾಡ್ತಾಯಿದ್ದಾರೆ, ಇದಕ್ಕೆ ಏನಾದರೂ ಒಂದು ಬಗೆಹರಿಸ್ರಿ. ಮೊದಲು ಒಂದು ಸೊಸೈಟಿಗೆ ಒಂದು ಫಲಾನುಭವಿಗಾದರೂ ಸಿಗ್ತಿತ್ತು, ಅಂದ್ರೆ 100 ಜನ ಸದಸ್ಯರಿದ್ದರು, ಒಂದು ಫಲಾನುಭವಿಗಾದರೂ ಸಿಗ್ತಿತ್ತು. ಅದೂ ತಪ್ಪು ಹೋಗುತ್ತೆ. ಅದೂ ತಪ್ಪು ಹೋದರೆ ಮತ್ತು ನಮ್ಮ ಸೊಸೈಟಿ ಇದ್ದು ಏನು ಪ್ರಯೋಜನ ಅಂತ ಇದ್ದಾರೆ. ಆ ಕಾರಣದಿಂದ ನಾವು ಎಲ್ಲ ಚಿಂತನೆ ಮಾಡಿ ಈಗ ಏನಾದರೂ ಮಾಡಬೇಕು, ಒಂದು ಪ್ರೆಸ್ ಮೀಟ್ ಮಾಡಬೇಕು, ಇಡೀ ರಾಜ್ಯದವರಿಗೆಲ್ಲ ನಮ್ಮ ಸೊಸೈಟಿದವರಿಗೆಲ್ಲ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಈಗೆಲ್ಲ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಬೇರೆ ಜಿಲ್ಲೆವಾರೂ ಅವರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಹುಶಃ ನನಗನ್ನಿಸ್ತದೆ ನಮ್ಮದೇ ಪ್ರೆಸ್ ಮೀಟ್ ಮೊದಲನೇ ಇರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಈಗ ಮತ್ತೇನದು ಅಂದರೆ